ಪರಿಸ್ಥಿತಿ ಬಂದಿತು ಅಂತ ಕೃಷ್ಣ ಹೇಳಿ, ನನ್ನನ್ನು ಎಲ್ಲಿ ವಿಶೇಷವಾಗಿ ಆರಾಧನೆ ಮಾಡಬೇಕು ಹೇಳ್ತಾನೆ. ನನ್ನ ಸನ್ನಿಧಾನ ಇರುವಂತಹ ವಸ್ತುಗಳು ಸೂರ್ಯೋಗ್ನಿರ್ಬ್ರಾಹ್ಮಣೋ ಗಾವೋ ವೈಷ್ಣವ ಕಮ್ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ. ನನ್ನ ಪೂಜಾ ಸ್ಥಾನಗಳು ಯಾವ್ಯಾವುದು ಅಂದರೆ, ಒಂದು ಸೂರ್ಯ, ಬೆಳಗಾದ ಕೂಡಲೇ ಎದುರಿಗೆ ಕಾಣುವ ಸೂರ್ಯ. ಆ ಸೂರ್ಯ ಮತ್ತೆ ಯಾರೂ ಅಲ್ಲ, ನಾನೇ ನಿನಗೆ ದರ್ಶನ ಕೊಡ್ಲಿಕ್ಕೆ ಬರುವುದು. ಬೆಳಗ್ಗೆ ಎದ್ದ ಕೂಡಲೇ, ಕಣ್ಣು ಬಿಟ್ಟ ಕೂಡಲೇ ನಿನ್ನೆದುರಿಗೆ ಬಂದು ನಿಲ್ತೇನೆ. ಆದರೆ ನೀನು ನೋಡದೇ ಇದ್ರೆ ನಾನೇನು ಮಾಡೋಣ? ಅಂದರೆ ನೋಡಿ, ದೇವರ ಕಣ್ಣು ಮುಂದೆ ಬಂದರೂ ನಾವು ನೋಡುವುದಿಲ್ಲ. ಅದಕ್ಕೆ ಹಿಂದಿನವ್ರು ಹೇಳಿದ್ದು, ಬೆಳಗ್ಗೆ ಎದ್ದು ಕೂಡಲೇ ಗಾಯತ್ರಿ ಮಂತ್ರ ಜಪ ಮಾಡು ಅಂತ. ಯಾಕಂದರೆ ನಿನ್ನೆದುರಿಗಿರುವ ದೇವರನ್ನು ನೋಡು ನೀನು. ಅಂದ್ರೆ ನೋಡಿ, ಇದು ಗಂಡಸರು ಮಾತ್ರ ಅಲ್ಲ, ಸ್ತ್ರೀಯರು ಕೂಡ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ 3 ಅರ್ಘ್ಯವನ್ನು ಕೊಡಬೇಕು. ಗಾಯತ್ರಿ ಮಂತ್ರವನ್ನು ಹೇಳಿ ಅಲ್ಲ, ಸೂರ್ಯನನ್ನು ನೆನೆದು 3 ಅರ್ಘ್ಯವನ್ನು ಕೊಡಬೇಕು. ಯಾಕಂದ್ರೆ ಎಲ್ಲರಿಗೂ ಬೆಳಕು ಕೊಡುವವ, ಎಲ್ಲರಿಗೂ ಬುದ್ಧಿ ಕೊಡುವವ ಆ ಸೂರ್ಯನಾರಾಯಣ. ಅಲ್ಲಿ ನಾನು ವಿಶೇಷವಾಗಿ ಕೂತಿದ್ದೇನೆ. ಅಲ್ಲಿ ನನ್ನ ಆರಾಧನೆ ಯಾವ ರೀತಿ ಮಾಡಬೇಕಂದ್ರೆ ನೋಡಿ, ಎಲ್ಲಾ ಕಡೆ ಒಂದೇ ರೀತಿ ಆರಾಧನೆ ಅಲ್ಲ. ಸೂರ್ಯನಿಗೆ ಆರಾಧನೆ ಮಾಡೋದಂದ್ರೆ ಆರತಿ ಬೆಳಗುವುದಲ್ಲ. ನಮಗೇನು ಅಂದ್ರೆ, ಎಲ್ಲಾ ಕಡೆ ಪೂಜೆ ಮಾಡೋದು ಅಂದ್ರೆ ಒಂದೇ ಕೆಲಸ, ಏನು ಆರತಿ ಮಾಡೋದು, ಇದು ನಮ್ಮ ಪೂಜೆ ಅಂತ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ. ಒಂದೊಂದು ಕಡೆ ಒಂದೊಂದು ರೀತಿ ನನ್ನ ಆರಾಧನೆ. ಪ್ರತಿಮೆಯಲ್ಲಿ ಮಾತ್ರ ನೀನು ಪೂಜೆ ಮಾಡೋದಂದ್ರೆ ಆರತಿ ಮಾಡೋದು ಅಂತ ಅರ್ಥ. ಆದರೆ ಉಳಿದ ಕಡೆ ಅಲ್ಲಲ್ಲ. ಸೂರ್ಯನಲ್ಲಿ ನನ್ನ ಆರಾಧನೆ ಮಾಡೋದು ಅಂದ್ರೆ ಸೂರ್ಯೇತು ವಿದ್ಯೆಯ ತ್ರಯ, ವೇದಾಧ್ಯಯನವನ್ನ ಮಾಡುವ ಮೂಲಕ, ಅಥವಾ ನೀನು ವಿಶೇಷವಾಗಿ 3 ಅರ್ಘ್ಯವನ್ನು ಕೊಡುವ ಮೂಲಕ ನನ್ನ ಆರಾಧನೆ ಮಾಡುವುದು. ಹಾಗೆ ಬ್ರಾಹ್ಮಣ, ಎರಡನೆಯ ನನ್ನ ಪೂಜಾಸ್ಥಾನ ಯಾರು ಅಂದರೆ ಬ್ರಾಹ್ಮಣರು, ಭಗವದ್ಭಕ್ತರಾದಂತಹ ಬ್ರಾಹ್ಮಣರು. ಅವರಲ್ಲಿ ನನ್ನ ಆರಾಧನೆ ಮಾಡು ನೀನು. ಹೇಗಂತ ಹೇಳಿದ್ರೆ, ಅವರನ್ನು ಕರೆದು ಕೂರಿಸಿ ಆರತಿ ಮಾಡೋದಲ್ಲ. ಮತ್ತೆ ಆತಿಥ್ಯೇನತು ವಿಪ್ರಾಗ್ರ್ಯೇ, ಆತಿಥ್ಯವನ್ನ ಮಾಡುವ ಮೂಲಕ. ಬ್ರಾಹ್ಮಣರು ಮನೆಗೆ ಬಂದಾಗ ಅಂದ್ರೆ ನೋಡಿ, ಹಿಂದಿನ ಕಾಲದಲ್ಲಿದ್ದದ್ದು ಇವತ್ತು ನಮಗೆ ಅದೆಲ್ಲ ಗೊತ್ತೂ ಇಲ್ಲ, ಏನು ಆಗುವುದೂ ಅಲ್ಲ. ಆದರೆ ಹಿಂದೆ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ, ಬ್ರಾಹ್ಮಣನಾದವ ಮಧ್ಯಾಹ್ನ ಪೂಜೆ ಮಾಡ್ತಾ ಇದ್ದ. ಪೂಜೆಯನ್ನು ಮಾಡಿ, ವೈಶ್ವದೇವವನ್ನು ಮಾಡಿ, ಬಲಿಹರಣವನ್ನು ಮಾಡಿ, ನಂತರ ವಾಯಸ ಬಲಿ ಅಂತ ತಾನು ಅನ್ನವನ್ನು ತಗೊಂಡೋಗಿ ಕಾಗೆಗಳಿಗೆ ಹೊರಗೆ ಹಾಕಬೇಕು. ಹೊರಗೆ ಹಾಕಿ ಕಾಲು ತೊಳ್ಕೊಂಡು ಮನೆ ಮುಂದೆ ಕಾಯ್ತಾ ಕೂರ್ತಾ ಇದ್ದ. ಯಾಕಂದರೆ ಯಾರಾದರೂ ಬ್ರಾಹ್ಮಣರು ಬರ್ತಾರಾ ಅಂತ. ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದದ್ದು. ಒಂದು ಊರಿಂದ ಇನ್ನೊಂದು ಊರಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಮಧ್ಯಾಹ್ನದೊತ್ತಲ್ಲಿ ಯಾರು ಬ್ರಾಹ್ಮಣರಿದ್ದಾರೆ ಈ ಊರಲ್ಲಿ ಅಂದರೆ ದಾರಿ ಮಧ್ಯದಲ್ಲಿ ಅಲ್ಲಿ ಹೋಗುದು. ಬ್ರಾಹ್ಮಣರು ಬಂದರೆ ಯಾರೂ ಬೇಡ ಅಂತ ಹೇಳುವುದಿಲ್ಲ. ಅದಕ್ಕೋಸ್ಕರ ತಾನು ಹೊರಗೆ ಕಾಯ್ತಾ ಕೂತ್ಕೊಳ್ಳೋದು. ಒಳಗೆ ಅಡಿಗೆ ಎಲ್ಲ ರೆಡಿಯಾಗಿದೆ, ತಯಾರಾಗಿದೆ. ಆ ಬ್ರಾಹ್ಮಣರು ಬಂದಾಗ ಬ್ರಾಹ್ಮಣರಿಗೆ ಕಾಲು ತೊಳಿಲಿಕ್ಕೆ ನೀರು ಕೊಟ್ಟು, ಕೈ ತೊಳಿಲಿಕ್ಕೆ ನೀರು ಕೊಟ್ಟು, ಒಳಗೆ ಕರೆದು ಅವರಿಗೆ ಆಚಮನಕ್ಕೆ ನೀರು ಕೊಟ್ಟು, ಕುಡಿಲಿಕ್ಕೆ ಕೊಟ್ಟು, ಸ್ನಾನಕ್ಕೆ ಬೇಕಾದದ್ದನ್ನೆಲ್ಲ ಕೊಟ್ಟು, ವಸ್ತ್ರ ಎಲ್ಲ ಕೊಟ್ಟು, ಅವರಿಗೆ ಒಳ್ಳೆ ಊಟವನ್ನು ಹಾಕುವುದು. ಇದೇ ಆತಿಥ್ಯ ಅಂತ ಹೇಳ್ತಾನೆ. ನಿಜವಾಗಿ ಏನಿಲ್ಲ ಅಂದರೆ ಕಡೆಗೆ ಹಿಂದೆ ಹೇಳಿದಾಗ 4 ಆದರೂ ಇರಬೇಕು. ಏನು ಅಂತ ಹೇಳಿದ್ರೆ, ಬಂದು ಕೂಡಲೇ ಕೂತ್ಕೊಳ್ಳಿ ಅಂತ ಹೇಳೋದು. ಅಂದರೆ ಕೂತ್ಕೊಳ್ಳಿ ಅಂದರೆ ನಿಮಗೋಸ್ಕರ ಒಂದು ಭೂಮಿ ಇದೆ ಅಂತ. ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ನೆಲದಲ್ಲಿ ಕೂತ್ಕೊಳ್ಳೋದಾ, ಅದಕ್ಕೊಂದು ಕಡೆಗೊಂದು ಚಾಪೆ ಆದರೂ ಕೊಡ್ರಿ. ಕುರ್ಚಿ ಇದ್ರೆ ಒಳ್ಳೆಯದು, ಅದಿದ್ರೆ ಕಡೆಗೊಂದು ತೃಣ, ಒಂದಷ್ಟು ಹುಲ್ಲಿನ ಚಾಪೆಯನ್ನಾದರೂ ಕೊಡಿ. ಕುಡಿಲಿಕ್ಕೆ ಏನಾದರೂ ಬಾಯಾರಿಕೆ ಕೊಡೋದು, ಒಳ್ಳೆ ಸಿಹಿಯಾದ ಮಾತಾಡೋದು, ಈ 4 ನಿಜವಾಗಿ ಆತಿಥ್ಯದಲ್ಲಿ ಸೇರಿರುವಂಥದ್ದು. ಇದನ್ನಾದರೂ ಬ್ರಾಹ್ಮಣನಿಗೆ ಮಾಡು, ಮನೆಗೆ ಬಂದ ಬ್ರಾಹ್ಮಣನಿಗೆ. ಹೊರತು ಬ್ರಾಹ್ಮಣ ಮನೆಯ ಮುಂದೆ ಬಂದಾಗ ಯಾವತ್ತೂ ಒಳಗೆ ಕರೆಯದೆ ಹಾಗೆ ಕರೆಸಬೇಡ. ಯಾಕಂದೇಳಿದ್ರೆ ಬ್ರಾಹ್ಮಣರ ಪಾದದ ಧೂಳಿ ಮನೆ ಒಳಗೆ ಬೀಳಬೇಕು. ಅದಕ್ಕೋಸ್ಕರ ಬಂದ ಬ್ರಾಹ್ಮಣರನ್ನು ಹಾಗೆ ಕಳಿಸ್ಬೇಡ. ಭಾಗವತ ಬಹಳ ಸ್ಪಷ್ಟ ಹೇಳುತ್ತದೆ. ಹಿಂದೆ ಕಶ್ಯಪರಿ ಮಾತನ್ನೇ ಹೇಳಿದ್ರು. ಏನಂದೇಳಿದ್ರೆ, ಯಾರ ಮನೆಗೆ ಬ್ರಾಹ್ಮಣ ಒಂದು ದಿನವೂ ಕಾಲಿಡುವುದಿಲ್ಲ, ಅದು ಮನೆಯಲ್ಲ, ಸ್ಮಶಾನ ಅದು ಅಂತ. ಅದಕ್ಕೋಸ್ಕರ ಬ್ರಾಹ್ಮಣರ ಸತ್ಕಾರವನ್ನು ಮಾಡುವಂಥದ್ದು ಇದು ನನ್ನ ಪೂಜೆ. ಹಾಗೆಯೇ ಗಾವಹ, ಗೋವು ನನ್ನ ಇನ್ನೊಂದು ಪೂಜಾಸ್ಥಾನ. ಆ ಗೋವಿನಲ್ಲಿ ಹೇಗೆ ನನ್ನ ಆರಾಧನೆ ಮಾಡುವುದು ಅಂತ ಹೇಳಿದ್ರೆ, ಯವಸಾದಿನ ಅಂತ ಹೇಳ್ತಾನೆ. ಗೋಷ್ಠೇಗ ಯವಸಾದಿನ ಅಂತ. ಹಟ್ಟಿಯಲ್ಲಿ ಗೋವುಗಳನ್ನು ನನ್ನಲ್ಲಿ ಆರಾಧನೆ ಮಾಡು, ನನ್ನನ್ನು ಗೋವುಗಳಲ್ಲಿ ಆರಾಧನೆ ಮಾಡು. ಹೇಗೆ ಆರಾಧನೆ ಮಾಡುವುದು ಅಂತ ಹೇಳಿದ್ರೆ, ನಮಗೊಂದೇ ಗೋಪೂಜೆ ಮಾಡೋದು ಅಂದ್ರೆ ಗೋವನ್ನು ತರುವುದು, ಕಟ್ಟಾಕೋದು, ಅದು ಒದ್ದಾಡ್ತಾ ಇರ್ತದೆ, ಅದಕ್ಕೆ ಆರತಿ ತರೋದು, ಅದಕ್ಕೆ ಬೆಂಕಿ ನೋಡಿದ್ರೆ ಇನ್ನು ಭಯ. ವಾಸ್ತವಿಕವಾಗಿ ಇದೆಲ್ಲ ಆರಾಧನೆ. ಮತ್ತೆ ಗೋವಿಗೆ ಇಷ್ಟವಾದದ್ದೇನು ಅದನ್ನು ಕೊಡು. ಏನು ಹುಲ್ಲನ್ನು ಕೊಡು ಹಸುವಿಗೆ, ಅಥವಾ ಹಸಿವಿಗೆ ಬೇಕಾದಂತಹ ಹಿಂಡಿ ಮುಂತಾದವುಗಳೇನಿದೆ ಅದನ್ನು ಕೊಡು, ಖುಷಿಯಿಂದ ತಿನ್ನತ್ತೆ. ಮತ್ತೇನಿಲ್ಲ, ಅದರ ಮೈಯನ್ನು ತಡವು. ಇಲ್ಲಿ
ಇಲ್ಲಿ ಹೀಗೆ ತಡೆದ್ರೆ ಹೀಗೆ ತಾನು ಮೈಯನ್ನು ಕೊಟ್ಕೊಂಡು ಕೂರ್ತದೆ, ಅಂದ್ರೆ ಅದು ಭಾರಿ ಖುಷಿ. ಈ ರೀತಿ ಹಸು ಯಾವುದರಿಂದ ಖುಷಿ ಪಡ್ತದೋ ಅದನ್ನ ಮಾಡು. ಇದು ನೀನು ಹಸುವಿನ ಒಳಗಿರುವ ದೇವರನ್ನು ತೃಪ್ತಿಪಡಿಸುವ ವಿಧಾನ. ಹಾಗೆಯೇ ವೈಷ್ಣವ, ವಿಷ್ಣು ಭಕ್ತನಾದವ, ಯಾವ ಜಾತಿ ಬೇಕಾದರಾಗಿರಬಹುದು, ಒಬ್ಬ ಶೂದ್ರನೇ ಆಗಿರಬಹುದು, ವಿಷ್ಣು ಭಕ್ತನಾಗಿದ್ರೆ ಅವನನ್ನ ಯಾವ ರೀತಿ ನಾವು ಅವನಲ್ಲಿ ದೇವರನ್ನ ಕಾಣುವಂತಹದ್ದು ಅಂತ ಹೇಳಿದ್ರೆ ವೈಷ್ಣವೇ ಬಂಧು ಸತ್ಕೃತ್ಯ ಅಂತ ಹೇಳ್ತಾರೆ. ವಿಷ್ಣು ಭಕ್ತನಾಗಿದ್ರೆ ಅವನನ್ನ ತನ್ನ ಬಂಧುವಿನ ಹಾಗೆ ಸತ್ಕಾರ ಮಾಡುವುದು, ಹಾಗೆ ಅವನಿಗೆ ಉಪಚಾರ ಮಾಡುವ ಹೊರತು ಯಾವತ್ತೂ ತಿರಸ್ಕಾರ ಮಾಡಬೇಡ. ಯಾರು ವಿಷ್ಣು ಭಕ್ತನಾಗಿರುವಂತಹ ಯಾವುದೇ ಜಾತಿಯವನು, ಶೂದ್ರನೇ ಇರಬಹುದು, ಆದರೆ ಅವನನ್ನು ಯಾವತ್ತೂ ತಿರಸ್ಕಾರ ಮಾಡಬೇಡ, ಅವಮಾನ ಮಾಡಬೇಡ, ಅವನನ್ನು ಕೂಡ ಬಂಧುವಿನ ಹಾಗೆ ನೋಡ್ಕೋ ಅಂತ ಹೇಳ್ತಾನೆ. ಹಾಗೆಯೇ ಹೃದಿಖೇ ಧ್ಯಾನ ನಿಷ್ಠಯ, ಆಕಾಶದಲ್ಲಿ, ಆಕಾಶ ಅಂದ್ರೆ ನಮ್ಮೊಳಗಿರುವ ಆಕಾಶ, ಆ ಆಕಾಶದಲ್ಲಿ ಯಾವ ರೀತಿ ನನ್ನ ಆರಾಧನೆ ಮಾಡುವುದಂದ್ರೆ ಧ್ಯಾನ ಮಾಡುವ ಮೂಲಕ. ಇನ್ನು ಗಾಳಿ, ಗಾಳಿ ಅಂದ್ರೇನೆ ಪ್ರಾಣ, ವಾಯುದೇವರು. ವಾಯು ಮುಖ್ಯ ಧಿಯ, ನಿಜವಾಗಿ ವಾಯುದೇವರಲ್ಲಿ ನನ್ನ ಮುಖ್ಯವಾದ ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ನಾನು ವಿಶೇಷವಾಗಿ ನೆಲೆಸಿರುವುದು ವಾಯುದೇವರಲ್ಲಿ. ಅದಕ್ಕೆ ವಾಯು ಮುಖ್ಯ ಧಿಯ, ಬಹಳ ಮುಖ್ಯವಾಗಿ ಆರಾಧನೆ ಮಾಡಬೇಕು ನಾವು. ಅದಕ್ಕೆ ಏನ್ ಮಾಡಬೇಕಾದ್ರು ಮುಖ್ಯ ಪ್ರಾಣಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ. ಯಾಕೆ ಈ ರೀತಿ ಹೇಳ್ತೇವೆ ಅಂತ ಹೇಳಿದ್ರೆ, ಭಗವಂತ ತಾನು ಯಾವತ್ತೂ ನೆಲೆಸಿರುವುದು ಪ್ರಾಣದೇವರ ಒಳಗಂತೆ, ನಮ್ಮೊಳಗೂ ಅಷ್ಟೇ. ಅದಕ್ಕೆ ನಾವು ಹೇಳುದು ಕಡೆಗೆ ಪ್ರಾಣ ಹೋಯಿತು ಅಂತ. ಪ್ರಾಣ ಹೋಯಿತು ಅಂತ ಅರ್ಥ ಏನು ಅಂದ್ರೆ, ಪ್ರಾಣನ ಒಳಗೆ ಕೂತ ದೇವರು ಹೊರಟೋದ ಅಂತ. ದೇವರು ಈ ದೇಹವನ್ನು ಪ್ರವೇಶ ಮಾಡುವುದು ಪ್ರಾಣದೊಳಗೆ, ಪ್ರಾಣನೊಟ್ಟಿಗೆ. ಹೊರಟೋದ್ರೆ, ಪ್ರಾಣ ಹೋದ್ರೆ ತಾನು ಹೋಗ್ತಾನೆ. ಪರಿಸರ ನೀನಿರೆ ಹರಿತ ನಿರುವನು ಇರದಿರೆ ತಾನಿರನು. ಪರಿಸರ ಅಂದ್ರೆ ಅದೇ ಪ್ರಾಣದೇವರು. ಪ್ರಾಣದೇವರಿದ್ರೆ ಒಳಗೆ ದೇವರಿರ್ತಾನೆ, ಇಲ್ದಿದ್ರೆ ಇಲ್ಲ. ಈ ದೇಹ ಏನಕ್ಕೂ ಪ್ರಯೋಜನ ಇಲ್ಲದೆ ಇದ್ದದಾಗ್ತದೆ. ಅಂತಹ ಪ್ರಾಣದೇವರಲ್ಲಿ ನನ್ನನ್ನು ವಿಶೇಷವಾಗಿ ಆರಾಧನೆ ಮಾಡಿದ್ದು, ಗಾಳಿಯಲ್ಲಿ ಆರಾಧನೆ ಮಾಡುವುದು, ಅಗ್ನಿಯಲ್ಲಿ ಆಹುತಿಯನ್ನ ಕೊಡುವ ಮೂಲಕ ನನ್ನ ಆರಾಧನೆ ಮಾಡು. ಅಗ್ನಯೇ ಸ್ವಾಹ, ಈ ರೀತಿ ಆಹುತಿಯನ್ನ ಕೊಡುವ ಮೂಲಕ. ನೀರಿನಲ್ಲಿ ಗಂಧ ಪುಷ್ಪಾದಿಗಳನ್ನು ಹಾಕಿ ನನ್ನ ಆರಾಧನೆಯನ್ನು ಮಾಡು. ಅದೇ ನಾವು ಕಲಶ ಪೂಜೆ ಅಂತ ಮಾಡ್ತೇವೆ. ಕಲಶ ಪೂಜೆ ಅಂದ್ರೆ ನೀರಿನಲ್ಲಿ ದೇವರ ಆರಾಧನೆಯನ್ನು ಮಾಡುವಂತಹದ್ದು. ಮಣ್ಣಿನಲ್ಲಿ ಆರಾಧನೆಯಾಗೆ ಮಂಡಲವನ್ನು ಬರೆಯುವ ಮೂಲಕ, ಚಕ್ರಾಬ್ಜ ಮುಂತಾದ ಮಂಡಲಗಳನ್ನು ಬರೆದು ಆ ಮಂಡಲದಲ್ಲಿ ನನ್ನನ್ನು ಆರಾಧನೆಯನ್ನು ಮಾಡುವ ಮೂಲಕ, ಈ ರೀತಿ ಭಗವಂತ ಬೇರೆ ಬೇರೆ ಪೂಜಾ ಸ್ಥಾನದಲ್ಲಿ ತನ್ನನ್ನು ಯಾವ ರೀತಿ ಆರಾಧನೆಯನ್ನು ಮಾಡುವಂತಹದ್ದು ಅದೆಲ್ಲ ಹೇಳ್ತಾ ಕಡೆಗೆ ಕ್ಷೇತ್ರಜ್ಞಂ ಸರ್ವಭೂತೇಷು ಸಮತ್ವೇನ ಯಜೇತಮಾಂ. ಅಲ್ಲಿ ಇಲ್ಲಿ ಅಲ್ಲ, ನನ್ನ ಪೂಜಾ ಸ್ಥಾನ ಎಲ್ಲರೂ ಕೂಡ, ಇಡೀ ಜಗತ್ತೇ ನನ್ನ ಪೂಜಾ ಸ್ಥಾನ. ನೀನು ಯಾರನ್ನು ನೋಡ್ತೀಯಾ ಎಲ್ಲರೊಳಗೂ ನಾನಿದ್ದೇನೆ. ಯಾವ ರೀತಿ ಆರಾಧನೆ ಮಾಡುವುದು? ಎಲ್ಲ ಕಡೆಯೂ ಕೂಡ ಕ್ಷೇತ್ರಜ್ಞಂ ಸರ್ವಭೂತೇಶು, ಎಲ್ಲರೊಳಗೂ ದೇವರಿದ್ದಾನೆಂದು ತಿಳ್ಕೊಳ್ಳುವುದೇ ಎಲ್ಲರೊಳಗೂ ನಾವು ಮಾಡುವ ಆರಾಧನೆ. ಅಂದರೆ ಅದರಿಂದಾಗಿಯೇ ಯಾರಿಗೂ ಕೂಡ ನಾವು ಅವಮಾನ ಮಾಡದೇ ಇರುವಂತಹದ್ದು. ಅಂದರೆ ಗೊತ್ತಿಲ್ಲದೆ ಅವಮಾನ ಆಗಬಹುದು, ಆದರೆ ಬೇಕು ಬೇಕು ಅಂತ ನಾವು ಅವಮಾನ ಮಾಡಬಾರ್ದು. ನಮ್ಮಲ್ಲಿ ಕೆಲವು ಸಲ ಹೇಳೋದುಂಟು, ನಾನು ಬೇಕು ಅಂತಲೇ ಮಾಡಿದ್ದು ಅಂತ. ಗೊತ್ತಿತ್ತು ನನಗೆ ಬೇಕು ಅಂತ, ಅವ್ರಿಗೆ ಹಾಗಾಗಬೇಕು, ಅವ್ರಿಗೆ ಒಂದ್ಸಲ ಅವಮಾನ ಆಗಬೇಕು, ಬುದ್ಧಿ ಬರಬೇಕು, ಹಾಗೆ ನಾನು ಮಾಡಿದ್ದು. ಈ ರೀತಿ ಉದ್ದೇಶಪೂರ್ವಕವಾಗಿ ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ, ಹೀಗೆ ನನ್ನ ಆರಾಧನೆಯನ್ನ ಮಾಡ್ತಾ ಖಂಡಿತವಾಗಿಯೂ ನನ್ನನ್ನು ಪಡಿಲಿಕ್ಕೆ ಸಾಧ್ಯ ಉಂಟು ಅಂತ ಕೃಷ್ಣ ತಾನು ಹೇಳ್ತಾನೆ. ನೋಡು, ಇನ್ನು ಬೇರೆ ಯಾವ ರೀತಿಯಿಂದಲೂ ನನ್ನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನರೋದಯತಿಯೋ ಮಾಂ ಯೋಗ ನ ಸಾಂಖ್ಯಂ ಧರ್ಮ ಏವಚ ನ ಸ್ವಾಧ್ಯಾಯ ತಪಃ ತ್ಯಾಗ. ಇನ್ಯಾವುದರಿಂದಲೂ ನಾನು ತೃಪ್ತನಾಗುವುದಿಲ್ಲ. ಎಂಥ ಬೇಕಿದ್ರೆ ಯೋಗವನ್ನ ಮಾಡಲಿ, ಧರ್ಮಾಚರಣೆಯನ್ನ ಮಾಡಲಿ, ಅಥವಾ ಇನ್ನೇನು ಬೇಕಾದರೂ ತಾನು ಜ್ಞಾನ ಸಂಪಾದನೆಯನ್ನು ಮಾಡಲಿ, ಎಷ್ಟು ಬೇಕಾದರೂ ಅಧ್ಯಯನವನ್ನು ಮಾಡಲಿ, ಆದರೆ ನನ್ನಲ್ಲಿ ಭಕ್ತಿ ಒಂದು ಮಾಡದೇ ಇದ್ದರೆ ನಾನು ತೃಪ್ತನಾಗುವುದಿಲ್ಲ, ನಾನು ಮೆಚ್ಚುವುದಿಲ್ಲ. ಭಕ್ತಿಯು ಕೂಡ ಯಾವ ರೀತಿ ಅಂತ ಹೇಳಿದ್ರೆ, ಯಥಾ ಅವರುಂದೇ ಮತ್ಸಂಗ, ಅಂದರೆ ನನ್ನನ್ನು ಯಾವತ್ತೂ ನೆನಪು ಮಾಡ್ಕೊಳ್ತಾ ಇರೋದು. ದೇವರ ನೆನಪು ಮಾಡ್ಕೊಳ್ಳೋದು ಅಂದರೆ ದೇವರ ಗುಣಗಳನ್ನು ಯಾವತ್ತೂ ನೆನಪು ಮಾಡ್ಕೊಳ್ತಾ ಇರೋದು. ದೇವರೇ ಅಂಥವ ಇಂಥ ಗುಣವಂತ, ಈ ರೀತಿ ಅಂದ್ರೆ ನೋಡಿ, ಇಡೀ ಜಗತ್ತನ್ನು ನೋಡ್ತಾ ಇದ್ರೆ ಭಗವಂತನ ವೈಚಿತ್ರ್ಯ ಕಾಣ್ತಾ ಇರುತ್ತದೆ. ಒಂದೊಂದರಲ್ಲಿ ಏನೇನು ವೈಶಿಷ್ಟ್ಯವನ್ನು ಇಟ್ಟಿದ್ದಾನೆ ದೇವರು. ಬಹುಚಿತ್ರ ಜಗತ್ ಬಹುಧಾಕರಣ ಅಂತ ಹೇಳಿದ ಹಾಗೆ, ಒಂದು ವಸ್ತು ಇದ್ದಾಗೆ ಇನ್ನೊಂದು ವಸ್ತು ಇಲ್ಲ. ಒಂದು ವಸ್ತುವಿಗೆ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಇಟ್ಟಿದ್ದಾನೆ. ಎಲ್ಲಾ ಕಡೆ ದೇವರ ಮಹಿಮೆಗಳನ್ನ ಚಿಂತನೆಯನ್ನು ಮಾಡ್ತಾ ಹೋಗುವಂತಹದ್ದು. ಈ ರೀತಿ ಮಾಡ್ತಾ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ನನ್ನನ್ನು ಪಡೆದಿದ್ದಾರೆ.